ನಮಸ್ಕಾರ. ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ ಅಂತೇಳಿ ಸರ್ಕಾರಕ್ಕೆ ಮನದಟ್ಟು ಮಾಡಿ ದೃಢಪಡಿಸುವ ಮುನ್ನವೇ ಈಗ ಅಡಿಕೆ ಹಾಳೆಯಿಂದ ಅಂತಂದರೆ ಅಡಿಕೆ ಪಟ್ಟೆ ತಟ್ಟೆಯಿಂದ ಕ್ಯಾನ್ಸರ್ ಕಾರಕ ಅಂದರೆ ಹಲವು ರೋಗಗಳು ಬರುವ ಸಾಧ್ಯತೆ ಇದೆ ಅಂತೇಳ್ಬಿಟ್ಟು ಅಮೇರಿಕದ ಆರೋಗ್ಯ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಔಷಧ ಸಂಸ್ಥೆಯ ವರದಿ ಮೇಲೆ ಅಮೇರಿಕ ಈ ಅಡಿಕೆ ಪಟ್ಟೆ ತಟ್ಟೆಗಳನ್ನು ನಿಷೇಧ ಮಾಡಿದೆ. ಇದರ ಹೊಡೆತ ನೇರವಾಗಿ ಭಾರತಕ್ಕೆ, ಅದರಲ್ಲೂ ಕರ್ನಾಟಕಕ್ಕೆ ಹೊಡೆತ ಬಿದ್ದಿದೆ. ಯಾಕೆಂತಂದರೆ ಈ ಉದ್ಯಮದಲ್ಲಿ ಅತಿ ಹೆಚ್ಚು ಭಾರತದಲ್ಲಿ ತಯಾರಿಕೆ ಮಾಡ್ತಕ್ಕಂಥದ್ದು ಕರ್ನಾಟಕ. ಆದ್ದರಿಂದ ಇದರ ನೇರ ಹೊಡೆತ ಕರ್ನಾಟಕಕ್ಕೆ ತಟ್ಟಿದೆ. ಏಕಬಳಕೆಯ ಈ ಅಡಿಕೆ ಪಟ್ಟೆ ತಟ್ಟೆಗಳಿಂದ ಪರಿಸರ ಮಾಲಿನ್ಯವೂ ಕಡಿಮೆ ಆಗ್ತಿತ್ತು. ಅದು ಡಿಕಂಪೋಸ್ ಅದರಿಂದ ಯಾವುದೇ ರೀತಿ ಮಾಲಿನ್ಯ ಕೂಡ ಉಂಟಾಗ್ತಿರಲಿಲ್ಲ. ಈ ರೀತಿ ಒಂದು ಯಶಸ್ವಿಯಾಗಿ ಸಾಗ್ತಾ ಇದ್ದಂಥ ಉದ್ಯಮ ಈ ಅಮೇರಿಕದ ಈ ನಿರ್ಧಾರದಿಂದ ಭಾಳಷ್ಟು ತೊಂದರೆ ಆಗಿದೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ. ಇದನ್ನು ನೇರವಾಗಿ ಅವರು ಈಗಾಗಲೇ ನಿರ್ಬಂಧ ಹೇರಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಅನೇಕ ಅಡಿಕೆ ಪಟ್ಟೆ ತಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥ ಘಟಕಗಳು ಮುಚ್ಚಿವೆ ಅಂತಕ್ಕಂಥದ್ದು ವರದಿಗಳು ತಿಳಿಸಿವೆ. ಅಮೇರಿಕ ಏನೋ ಭಾರತಕ್ಕೆ ಮಿತ್ರ ರಾಷ್ಟ್ರ ಅಂತೇಳಿ ಹೇಳ್ಕೊಂಡೇ ಬಂದಿದೆ. ಆದರೆ ಅದು ಹಂತ ಹಂತವಾಗಿ ಈ ರೀತಿ ನಿರ್ಬಂಧಗಳನ್ನು ಹೇರೋ ಮೂಲಕ ನಮ್ಮ ರಾಜ್ಯದ ಉತ್ಪಾದನಾ ಈ ಅಡಿಕೆ ಪಟ್ಟೆ ಮೇಲೂ ಕೂಡ ಭಾಳ ಗಂಭೀರವಾಗಿ ಪರಿಣಮಿಸಿದೆ. ಈಗಾಗಲೇ ಈ ಅಡಿಕೆ ಬೆಳೆ ಉತ್ಪಾದಕರು ಮತ್ತು ಈ ಕ್ಯಾಂಪ್ಕೋ ಸಂಸ್ಥೆ ಕೂಡ ಪ್ರಧಾನಿಗೆ ಈ ನಿಟ್ಟಿನಲ್ಲಿ ಮನವಿ ಮಾಡಿದೆ. ಅಮೇರಿಕಕ್ಕೆ ನೀವು ಹೇಳಬೇಕು, ವಾಪಸ್ ತೆಗೆಸ್ಬೇಕು ಅಂತೇಳಿ, ಇದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ ಅಂತೇಳಿ. ಅದು ಯಾವ ರೀತಿ ಸಾಗುತ್ತೋ ಅದು ಬೇರೆ ಮಾತು. ಆದರೆ ಅಡಿಕೆ ಪಟ್ಟೆಯಿಂದ ಈಗಾಗಲೇ ಕ್ಯಾನ್ಸರ್ ಕಾರಕ ಅಂತಕ್ಕಂಥದ್ದು ಮತ್ತೊಂದು ಸುತ್ತು ಆತಂಕಕಾರಿ ವಿಚಾರ. ಇದು ಮತ್ತಷ್ಟು ವಿಷಯ ಪ್ರಸ್ತಾಪ ಆಗ್ತಾ ಮತ್ತಿನ್ನೇನು ಈ ಅಡಿಕೆ ಬೆಳೆಗೆ ಮತ್ತು ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂಥ ಈ ಅಡಿಕೆ ಪಟ್ಟೆ ತಟ್ಟೆ ಉದ್ಯಮಕ್ಕೆ ಮತ್ತಷ್ಟು ಆತಂಕವಾಗಿ ಕಾಡುತ್ತೆ ಮತ್ತು ಮುಚ್ಚುವ ಭೀತಿ ಕೂಡ ಎದುರಾಗೋದ್ರಲ್ಲಿ ಎರಡು ಮಾತಿಲ್ಲ. ಸರ್ಕಾರ